हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। 10ನೇ ಶ್ಲೋಕ. ಭಿತ್ವಾ ಚ ತಾನ್ ಸಗಿರಿಕುಂ ಭಗವತ್ ಪ್ರಮುಕ್ತಃ ಪಾತಾಳ ಸಪ್ತಕಮಥಾತ್ರ ಚ ಏತ್ವವಧ್ಯಾಃ ನಾಮ್ನಾಸುರಾಃ ಕುಮುದಿನೋಬ್ಜಜ ವಾಕ್ಯರಕ್ಷಾಃ ಸರ್ವಾಂಶ್ಚತಾನ್ ಅದಹದಾಶು ಶರಸ್ಸ ಏಕಃ. ಪದಚ್ಛೇದ. ಭಿತ್ವಾ ಚ ತಾನ್ ಸಗಿರಿಕುಂ ಭಗವತ್ ಪ್ರಮುಕ್ತಃ ಪಾತಾಳ ಸಪ್ತಕಂ ಅಥ ಅತ್ರ ಚ ಯೇ ತು ಅವಧ್ಯಾಃ ನಾಮ್ನಾ ಅಸುರಾಃ ಕುಮುದಿನಃ ಅಬ್ಜಜ ವಾಕ್ಯರಕ್ಷಾಃ ಸರ್ವಾನ್ ಚ ತಾನ್ ಅದಹತ್ ಆಶು ಶರಃ ಸಹ ಏಕಃ. ರಾಮದೇವರು ಸುಗ್ರೀವನ ಮಾತಿನಂತೆ ಅವನು ಹೇಳಿದಂತ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ನಾವು ನಿನ್ನೆ ನೋಡಿದಂತೆ ಆ ಒಂದು 7 ಪಾತಾ ತಾಳ ವೃಕ್ಷಗಳು, ಅದನ್ನು ಕೂಡ ರಾಮದೇವರು ಒಂದೇ ಬಾಣದಿಂದಾಗಿ ರೌಂಡ್ ಆಗಿ ಇದ್ದಂತಹ 7 ಮರಗಳನ್ನ ತಾವು ಪುಡಿ ಪುಡಿ ಮಾಡಿ ಹಾಕ್ತಾರೆ ಎನ್ನುವಂತ ವಿಚಾರವನ್ನು ಕೇಳಿದ್ವಿ. ಪುಡಿ ಪುಡಿ ಮಾಡಿದ್ದು ಅಷ್ಟು ಮಾತ್ರ ಅಲ್ಲ, ಅದೇನ್ ಮಾಡಿತು, ಮರದ ರೂಪದಲ್ಲಿ ತಪಸ್ ಮಾಡ್ತಾ ಇದ್ದಂತಹ ಆ ದೈತ್ಯರನ್ನು ಸಂಹಾರ ಮಾಡಿತು. ಅಷ್ಟು ಮಾತ್ರ ಅಲ್ಲ, ಮುಂದೇನ್ ಮಾಡಿತು ಅಂದ್ರೆ ಭಿತ್ವಾಚತಾನ್ ಸಗಿರಿಕುಂ ಭಗವತ್ ಪ್ರಮುಕ್ತಃ, ಭಗವತ್ ಪರಮಾತ್ಮನಿಂದ ಪ್ರಮುಕ್ತಃ ಬಿಟ್ಟಂತಹ ಆ ಬಾಣ ಏನ್ ಮಾಡಿತು, ಸಗಿರಿ ಕುಂ, ಕು ಅಂತಂದ್ರೆ ಭೂಮಿ ಅಂತ, ಸಗಿರಿ ಅಂದ್ರೆ ಪರ್ವತದಿಂದ ಕೂಡಿದಂತಹ ಭೂಮಿಯನ್ನ ಸೀಳಿ ಅದೇನ್ ಮಾಡಿತು, ಪಾತಾಳ ಸಪ್ತಕಂ, ಕೆಳಗಡೆ ಇರುವಂತಹ 7 ಲೋಕಗಳನ್ನು ಕೂಡ ಅದು ಸೀಳಿಕೊಂಡು ವಿಶೇಷವಾಗಿ ಕೆಳಗಿನ ಲೋಕಗಳಲ್ಲಿ ಇದ್ದಂತಹ ಅಬ್ಜಜ ವಾಕ್ಯರಕ್ಷಾಃ ನಾಮ್ನಾ ಕುಮುದಿನಃ ಅಸುರಾಃ, ಕುಮುದಿ ಅಂತ ಒಂದು ರಾಕ್ಷಸರ ಗುಂಪು, ಕೆಳಗಡೆ ಲೋಕಗಳಲ್ಲಿ ವಾಸವಾಗಿದ್ದಂತಹ ಕುಮುದಿ ಅನ್ನುವಂತಹ ರಾಕ್ಷಸರ ಗುಂಪು, ಅವರಿಗೆ ವಿಶೇಷವಾಗಿ ಅಬ್ಜಜ ವಾಕ್ಯರಕ್ಷಾಃ, ಅಬ್ಜಜ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರ ವರದಿಂದಾಗಿ ಅವರೆಲ್ಲರೂ ಕೂಡ ಅವಧ್ಯರಾಗಿದ್ದರು. ಹೀಗೆ ಬ್ರಹ್ಮದೇವರ ವರದಿಂದ ಅವಧ್ಯರಾಗಿ ಕೆಳಗಿನ ಲೋಕಗಳಲ್ಲಿ ವಾಸವಾಗಿದ್ದಂತಹ ಆ ಎಲ್ಲ ದೈತ್ಯರನ್ನು ಕೂಡ ಏಕಃ ಶರಹ, ಒಂದೇ ಒಂದು ಬಾಣ ಅವರನ್ನು ಕೂಡ ಅದಹತ್, ಸುಟ್ಟು ಹಾಕಿತು, ನಾಶ ಮಾಡಿತು ಅಂತ. ಅಂದ್ರೆ ನೋಡಿ, ರಾಮದೇವರು ಪ್ರಯೋಗ ಮಾಡಿದಂತಹ ಒಂದೇ ಒಂದು ಬಾಣ ರೌಂಡ್ ಆಗಿ ಇದ್ದಂತಹ 7 ತಾಳ ಮರಗಳನ್ನು ಕೂಡ ನಾಶ ಮಾಡಿತು, ಪುಡಿ ಪುಡಿ ಮಾಡಿ ಹಾಕಿತು. ನಂತರ ನೇರವಾಗಿ ಭೂಮಿಯನ್ನು ಸೀಳಿಕೊಂಡು ಪಾತಾಳ ಲೋಕದಲ್ಲಿ ಇದ್ದಂತಹ ಕುಮುದಿ ಎನ್ನುವಂತ ದೈತ್ಯರನ್ನು ಕೂಡ ಸಂಹಾರ ಮಾಡಿ ಹಾಕಿತು. ಹೀಗೆ ರಾಮದೇವರ ಒಂದೇ ಒಂದು ಬಾಣ ಇಷ್ಟೆಲ್ಲಾ ಕಾರ್ಯಗಳನ್ನು ಕೂಡ ಮಾಡಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಾಸ್ತವಿಕವಾಗಿ ಇದು ಸುಗ್ರೀವನಿಗೆ ಗೊತ್ತಾಗಲಿಲ್ಲ. ಸುಗ್ರೀವರಿಗೆ ಗೊತ್ತಾಗಿದ್ದೇನು, ರಾಮನ ಒಂದು ಬಾಣ 7 ತಾಳ ವೃಕ್ಷಗಳನ್ನ ಪುಡಿ ಪುಡಿ ಮಾಡಿ ಹಾಕಿದ್ದು, ಇಷ್ಟೇ ಗೊತ್ತಾಗಿದ್ದು. ಆದ್ರೆ ಅದು ಬಾಣ ಅಷ್ಟೇ ಮಾಡಲಿಲ್ಲ, ಮುಂದೆ ಭೂಮಿಯನ್ನು ಕೂಡ ಸೀಳಿಕೊಂಡು ಹೋಗಿ ಅಷ್ಟೆಲ್ಲ ದೈತ್ಯರನ್ನು ಸಂಹಾರ ಮಾಡಿತು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಒಂದು ಅದ್ಭುತವಾದಂತಹ ಕಾರ್ಯವನ್ನ ರಾಮದೇವರು ಒಂದೇ ಒಂದು ಬಾಣದಿಂದಾಗಿ ತೋರಿಸಿದರು, ಮಾಡಿ ತೋರಿಸಿದರು ಎಂಬುದಾಗಿ ಆಚಾರ್ಯರು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ.
ಮುಂದಿನ ಶ್ಲೋಕ. ನೈತದ್ವಿಚಿತ್ರಂ ಅಮಿತ ಉರುಬಲಸ್ಯ ವಿಷ್ಣೋಃ ಯತ್ ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿಃ ಲೋಕಸ್ಯ ಸಪ್ರಕೃತಿಕಸ್ಯ ಸ ರುದ್ರಕಾಲ ಕರ್ಮಾದಿಕಸ್ಯ ತದಪಿ ಇದಮನನ್ಯ ಸಾಧ್ಯಂ. ಪದಚ್ಛೇದ. ನ ಏತತ್ ವಿಚಿತ್ರಂ ಅಮಿತೋರುಬಲಸ್ಯ ವಿಷ್ಣೋಃ ಯತ್ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿಃ ಲೋಕಸ್ಯ ಸಪ್ರಕೃತಿಕಸ್ಯ ಸರುದ್ರಕಾಲ ಕರ್ಮಾದಿಕಸ್ಯ ತದಪಿ ಇದಂ ಅನನ್ಯ ಸಾಧ್ಯಂ. ಇದನ್ನು ನೋಡಿದಾಗ ನಮಗೆ ಏನ್ ಅನ್ಸುತ್ತೆ? ಈ ವಿಚಾರವನ್ನು ಕೇಳಿದಾಗ ಭಾರಿ ವಿಚಿತ್ರ, ಒಂದೇ ಒಂದು ಬಾಣದಿಂದಾಗಿ 7 ತಾಳೆ ಮರಗಳನ್ನ ರೌಂಡ್, ಅದನ್ನು ಕೂಡ ರೌಂಡ್ ಆಗಿರೋದನ್ನ ಪುಡಿ ಪುಡಿ ಮಾಡಿ ಹಾಕೋದೊಂದೇನೋ, ಅದಾದ ಮೇಲೆ ಮತ್ತೆ ಸಪ್ತ ಲೋಕಗಳನ್ನ ಅತಲ ವಿತಲ ಮುಂತಾದಂತ 7 ಲೋಕಗಳನ್ನ ಸೀಳಿಕೊಂಡು ಅಲ್ಲಿ ವಾಸವಾಗಿರುವಂತಹ ದೈತ್ಯರನ್ನ ಸಂಹಾರ ಮಾಡೋದೊಂದೇನು. ಅವರು ಕೂಡ ಇನ್ನು ಸಾಮಾನ್ಯರಲ್ಲ. ಬ್ರಹ್ಮದೇವರ ವರದಿಂದಾಗಿ ಅವಧ್ಯರಾದಂತಹ ಆ ಒಂದು ದೈತ್ಯರನ್ನ ಕೇವಲ ಒಂದೇ ಒಂದು ಬಾಣದಿಂದಾಗಿ ಪರಮಾತ್ಮ ಇಷ್ಟೆಲ್ಲ ಕಾರ್ಯ ಮಾಡಿದ ಅಂತ ಹೇಳಿದ್ರೆ ಇದು ಭಾರಿ ಆಶ್ಚರ್ಯ ಅಂತ ನಮಗೆ ಅನ್ಸುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ನೈತದ್ವಿಚಿತ್ರಂ ಅಮಿತೋರು ಬಲಸ್ಯ ವಿಷ್ಣೋಃ. ಅಪಾರವಾದಂತಹ ಬಲ ಇರುವಂತಹ ಪರಮಾತ್ಮನಿಗೆ ಇದು ಅತ್ಯಂತ ಸಣ್ಣ ವಿಚಾರ. ಇದು ವಿಚಿತ್ರವೇ ಅಲ್ಲ, ಭಾರಿ ಆಶ್ಚರ್ಯವಾದದ್ದೇನು ಅಲ್ಲವೇ ಅಲ್ಲ. ಯಾಕೆ ಅಂತಂದ್ರೆ, ಯತ್ ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿ ಲೋಕಸ್ಯ ಸಪ್ರಕೃತಿಕಸ್ಯ. ಪರಮಾತ್ಮ ಯಾರ್ಯಾರಿಗೆ ಪ್ರೇರಣೆ ಮಾಡ್ತಾನೆ, ಯಾರ್ಯಾರಿಗೆ ಶಕ್ತಿ ಕೊಡ್ತಾನೆ, ಎಲ್ಲರನ್ನು ಮುನ್ನಡೆಸ್ತಾನೆ ಅಂತಂದ್ರೆ ಸಪ್ರಕೃತಿಕಸ್ಯ. ಪ್ರಕೃತಿ ಅಂತಂದ್ರೆ ಪ್ರಕೃತ್ಯಭಿಮಾನಿಯಾದಂತಹ ಮಹಾಲಕ್ಷ್ಮೀ ದೇವಿ. ಅದೇ ರೀತಿಯಾಗಿ ಸಪವನಸ್ಯ, ಲಕ್ಷ್ಮೀ ದೇವಿಯಿಂದ ಕೂಡಿದಂತಹ, ಸಪ್ರಕೃತಿಕಸ್ಯ ಅಂದ್ರೆ ಲಕ್ಷ್ಮೀ ದೇವಿಯಿಂದ ಕೂಡಿದಂತಹ, ಮತ್ತು ಸಪವನಸ್ಯ, ಪವನ ಅಂದ್ರೆ ಇಡೀ ಜಗತ್ತನ್ನೇ ಉಸಿರಾಡಿಸುವಂತಹ ವಾಯುದೇವರು, ವಾಯುದೇವರಿಂದ ಕೂಡಿದಂತಹ. ಅದಾದ ಮೇಲೆ ಸರುದ್ರ ಕಾಲ ಕರ್ಮಾದಿಕಸ್ಯ, ರುದ್ರ ಅಂತಂದ್ರೆ ರುದ್ರದೇವರು ಮತ್ತು ಶೇಷದೇವರು ಇಟ್ಕೊಳ್ಬೇಕು. ಯಾಕೆಂತಂದ್ರೆ ರುದ್ರದೇವರೇ ಮುಂದೆ ಶೇಷಪದವಿಗೆ ಬರ್ತಾರೆ. ಹಾಗಾಗಿ ರುದ್ರದೇವರು ಮತ್ತು ಶೇಷದೇವರು ಮತ್ತು ಕಾಲಾತ್ಮಕವಾದಂತಹ ಯಾವ ಸುಪರ್ಣ ಅಂದ್ರೆ ಗರುಡ ದೇವರು ಮತ್ತು ಕರ್ಮ ಅಂದ್ರೆ ಕರ್ಮಕ್ಕೆ ಅಭಿಮಾನಿಯಾದಂತಹ ಇಂದ್ರ. ಹೀಗೆ ಸರುದ್ರ ಕಾಲ ಕರ್ಮಾದಿಕಸ್ಯ ಯತ್ಪ್ರೇರಣಾತ್ ಭವೇತ್ ಪ್ರವೃತ್ತಿ ಅಂದ್ರೆ ಲಕ್ಷ್ಮಿಯಾಗಲಿ, ಬ್ರಹ್ಮವಾಯುಗಳಾಗಲಿ, ಗರುಡಶೇಷ ರುದ್ರಾದಿಗಳಾಗಲಿ, ಇಂದ್ರನೇ ಆಗಲಿ, ಎಲ್ಲ ದೇವಾನುದೇವತೆಗಳು ಕೂಡ ಯತ್ ಪ್ರೇರಣಾತ್, ಪರಮಾತ್ಮ ಅವರಿಗೆ ಪ್ರೇರಣೆ ಮಾಡಿದರೆ, ಮಾಡುವಂತ ಬುದ್ಧಿ ಕೊಟ್ರೆ, ಇಚ್ಛೆ ಕೊಟ್ರೆ, ಶಕ್ತಿ ಕೊಟ್ರೆ ಅವರು ಕರ್ಮ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅವರು ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹೀಗೆ ಲಕ್ಷ್ಮಿ, ವಾಯು, ಗರುಡ ಮುಂತಾದಂತಹ ದೇವಾನುದೇವತೆಗಳಿಗೇನೆ ಒಡೆಯನಾದಂತಹ ಪರಮಾತ್ಮನಿಗೆ ಇದಂ ಅನನ್ಯ ಸಾಧ್ಯಂ. ಇದೇನು ದೊಡ್ಡ ವಿಚಾರ ಅಲ್ಲ, ಆದರೆ ಇದೇನಾಗಿದೆ, ಇದಂ ಅನನ್ಯ ಸಾಧ್ಯಂ, ಪರಮಾತ್ಮ ಮಾಡಿದಂತಹ ಈ ಕಾರ್ಯ ಬೇರೆಯವರ ಕೈಯಿಂದ ಸಾಧ್ಯವೇ ಇಲ್ಲವೇ ಇಲ್ಲ. ಪರಮಾತ್ಮನಿಗೊಬ್ಬನಿಗೇನೆ ಈ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಪರಮಾತ್ಮನಿಗೆ ಸಾಧ್ಯ, ಆದರೆ ಅದು ವಿಚಿತ್ರ ಏನಲ್ಲ, ಯಾಕೆಂದ್ರೆ ಪರಮಾತ್ಮನ ಕೆಪಾಸಿಟಿ ಆ ರೀತಿ ಇದೆ ಅಂತ. ಹೀಗೆ ಆ ಪರಮಾತ್ಮನ ಶಕ್ತಿ ಸಾಮರ್ಥ್ಯವನ್ನ ಆಚಾರ್ಯರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಅವನು ಸರ್ವೋತ್ತಮ, ಲಕ್ಷ್ಮೀ ವಾಯುಗಳಿಗೂ ನಿಯಾಮಕನಾಗಿದ್ದಾರೆ. ಅದರಿಂದಾಗಿ ಅವರೆಲ್ಲರೂ ಕೂಡ ಪರಮಾತ್ಮನ ಅಧೀನರು. ಲಕ್ಷ್ಮೀ, ವಾಯು, ಗರುಡ, ಶೇಷ, ರುದ್ರ, ಇಂದ್ರ ಮುಂತಾದಂತಹ ದೇವಾನುದೇವತೆಗಳು. ಪರಮಾತ್ಮನೊಬ್ಬನೇ ಸರ್ವತಂತ್ರ, ಸ್ವತಂತ್ರ, ಎಲ್ಲರಿಗಿಂತಲೂ ಹೆದ್ದೈವ, ಹಿರಿಯ ದೈವ ಎಂಬುದಾಗಿ ಆಚಾರ್ಯರು ಈ ಶ್ಲೋಕದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಮುಂದೆ ಆದದ್ದು ವಾಲಿಯ ಸಂಹಾರ. ಅದನ್ನು ವಿಸ್ತಾರವಾಗಿ ಆಚಾರ್ಯ ತಿಳಿಸ್ತಾ ಹೋಗ್ತಾರೆ.
ರಾಮದೇವರು ಏನೇನನ್ನು ಮಾಡಿದರು, ಯಾವ ಯಾವ ಸ್ಟೆಪ್ಗಳನ್ನ ಇಟ್ರು, ಆ ಹೆಜ್ಜೆಗಳ ಹಿಂದಿರುವಂತಹ ಆಂತರ್ಯ ಏನು, ರಾಮದೇವರ ಅಭಿಪ್ರಾಯ ಏನು, ಅದರಿಂದಾಗಿ ರಾಮದೇವರು ಲೋಕಕ್ಕೆ ತೋರಿಸಿಕೊಟ್ಟಂತಹ ನೀತಿ ಏನು, ಎಲ್ಲವನ್ನು ಕೂಡ ಸಂಗ್ರಹ ಮಾಡಿ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ದೃಷ್ಟ್ವಾ ಬಲಂ ಭಗವತಃ ಅಥ ಹರೀಶ್ವರೋಸೌ ಅಗ್ರೇ ನಿಧಾಯ ತಮಯಾತ್ ಪುರಂ ಅಗ್ರಜಸ್ಯ ಆಶ್ರುತ್ಯ ರಾಮ ಮನುಜಸ್ಯ ಬಿಲಾತ್ಸಚಾಗಾತ್ ಅಭ್ಯೇನಮಾಶು ದಯಿತಾ ಪ್ರತಿವಾರಿತೋಪಿ. ಪದಚ್ಛೇದ. ದೃಷ್ಟ್ವಾ ಬಲಂ ಭಗವತಃ ಅಥ ಹರೀಶ್ವರಃ ಅಸೌ ಅಗ್ರೆ ನಿಧಾಯ ತಂ ಅಯಾತ್ ಪುರಂ ಅಗ್ರಜಸ್ಯ ಆಶ್ರುತ್ಯ ರಾವಂ ಅನುಜಸ್ಯ ಬಿಲಾತ್ ಸಹ ಚ ಆಗಾತ್ ಅಭಿ ಏನಂ ಆಶು ದಯಿತಾ ಪ್ರತಿವಾರಿತಃ ಅಪಿ. ಸುಗ್ರೀವನಿಗೆ ಇಲ್ಲಿ ತನಕ ಡೌಟ್ಗಳಿತ್ತು. ರಾಮ ನನ್ನ ಅಣ್ಣನಾದಂತಹ ವಾಲಿಯನ್ನ ಸಂಹಾರ ಮಾಡುವಷ್ಟು ಕೆಪಾಸಿಟಿ ರಾಮನಿಗೆ ಇದೇನೋ ಇಲ್ವೋ, ಅವನೊಬ್ಬ ಸಾಮಾನ್ಯ ಮನುಷ್ಯ, ಯಾವುದೋ ಒಂದು ರಾಜ್ಯದ ರಾಜ, ಎಲ್ಲೋ ಕಾಡಿನಲ್ಲಿ ತಾನೇ ಹೆಂಡತಿ ಕಳ್ಕೊಂಡ್ಬಿಟ್ಟಿದ್ದಾನೆ, ಹಾಗಾಗಿ ಅವನಿಗೆ ಅಷ್ಟು ಸಾಮರ್ಥ್ಯ ಇದೇನೋ ಇಲ್ವೋ ಅಂತ ಸಹಜವಾದಂತಹ ಒಂದು ಡೌಟ್ ಸುಗ್ರೀವನಿಗೆ ಇತ್ತು. ಅದಕ್ಕೋಸ್ಕರ 2 ಪರೀಕ್ಷೆಗಳನ್ನ ಒಡ್ಡಿದ. ಒಂದು ದುಂದುಭಿಯ ಶರೀರವನ್ನು ದೂರ ಎಸಿಬೇಕು ಅಂತ. ಅದನ್ನು ಎಸೆದರೂ ಕೂಡ ಅವನಿಗೆ ನಂಬಿಕೆ ಬರಲಿಲ್ಲ. ಯಾಕೆಂತಂದ್ರೆ ಅದು ವಾಲಿ ಎಸಿಬೇಕಾದ್ರೆ ದಷ್ಟಪುಷ್ಟವಾಗಿ ರಕ್ತ ಎಲ್ಲ ತುಂಬಿಕೊಂಡಿತ್ತು ಮಾಂಸಾದಿಗಳನ್ನು. ಇವಾಗ ಅದು ಜಸ್ಟ್ ಒಂದು ಸ್ಕೆಲಿಟನ್ ಅಷ್ಟೇ, ಹಾಗಾಗಿ ಇನ್ನ ಸಾಮರ್ಥ್ಯ ಗೊತ್ತಾಗೋದಿಲ್ಲ ಅಂತ ಹೇಳಿದ. ಕೊನೆಗೆ ವಾಲಿಯ ಕೈಯಲ್ಲಿ ಒಂದು ಎಲೆಯನ್ನು ಕೂಡ ಕಿತ್ಲಿಕ್ಕೆ ಅಸಾಧ್ಯವಾಗಿದ್ದಂತಹ ಆ ತಾಳೆ ಮರಗಳನ್ನು ತೋರಿಸಿದ. ರಾಮ ಅದನ್ನು ಒಂದೇ ಒಂದು ಬಾಣದಿಂದಾಗಿ ಪುಡಿ ಪುಡಿ ಮಾಡಿ ಹಾಕಿದಾಗ ಗಟ್ಟಿ ನಿರ್ಧಾರ ಮಾಡಿದ ಯಾರು, ಸುಗ್ರೀವ. ಅವನಿಗೆ ನಂಬಿಕೆ ಬಂತು, ರಾಮದೇವರು ವಾಲಿಯನ್ನ ಸಂಹಾರ ಮಾಡಲಿಕ್ಕೆ ಅತ್ಯಂತ ಸಮರ್ಥನಾದಂತಹ ವ್ಯಕ್ತಿ ಅಂತ. ದೃಷ್ಟ್ವಾ ಬಲಂ ಭಗವತೋತ ಹರೀಶ್ವರೋಸೌ, ರಾಮದೇವರ ಬಲವನ್ನ ದೃಷ್ಟ್ವಾ ನೋಡಿದಂತಹ ಹರೀಶ್ವರ, ಕಪಿಗಳಿಗೆ ಒಡೆಯನಾದಂತಹ ಸುಗ್ರೀವ ತಾನೇನ್ ಮಾಡ್ತಾನೆ, ಸರಿ ಇನ್ನು ಲೇಟ್ ಮಾಡೋದು ಬೇಡ, ವಾಲಿಯ ಮೇಲೆ ಯುದ್ಧಕ್ಕೆ ಹೋಗೋಣ ಅಂತ ತಾನೇ ಮಾಡಿದ. ಅಸೌ ಅಗ್ರೇ ನಿಧಾಯ, ರಾಮದೇವರನ್ನ ಮುಂದೆ ಇಟ್ಟುಕೊಂಡು ಹೋದ ಅವನು. ಅಂದ್ರೆ ಅವನಿಗಿನ್ನು ಹೆದರಿಕೆ ಪೂರ್ತಿ ಹೋಗಿರ್ಲಿಲ್ಲ. ನಾನೇ ಒಂದು ವೇಳೆ ಮುಂದೆ ಹೋಗ್ಬಿಟ್ರೆ ವಾಲಿ ನನ್ನನ್ನು ಕೊಂದು ಬಿಡ್ತಾನೆ ಅಂತ ರಾಮದೇವರನ್ನ ಮುಂದೆ ಇಟ್ಟುಕೊಂಡು ಸುಗ್ರೀವ ವಾಲಿಯ ಗುಹೆ ಹತ್ರ ಹೋಗ್ತಾ ಇದ್ದಾನೆ. ಅಗ್ರಜಸ್ಯ ಪುರಂ ತಂ ಅಯಾತ್, ಅಗ್ರಜನ ಪಟ್ಟಣವನ್ನ, ವಾಲಿಯ ಪಟ್ಟಣಕ್ಕೆ ಅವರು ಹೋದರು. ಆ ಸಂದರ್ಭದಲ್ಲಿ ಅನುಜಸ್ಯ ರಾವಂ ಆಶ್ರುತ್ಯ, ಅನುಜಸ್ಯ ಸುಗ್ರೀವನ ರಾವ ಅಂದ್ರೆ ಜೋರಾದಂತಹ ಘರ್ಜನೆ, ಸಹಜವಾಗಿ ಕಪಿಯ ಒಂದು ಜಾತಿ, ಹಾಗಾಗಿ ಅವನ ಘರ್ಜನೆಯನ್ನು ಕೇಳಿ ಯಾವ ವಾಲಿ ಬಿಲಾತ್ ಆಗಾತ್, ತನ್ನ ಗುಹೆಯಿಂದ ಹೊರಗಡೆ ಬಂದ. ಆ ಸಂದರ್ಭದಲ್ಲಿ ದಯಿತಾ ಪ್ರತಿವಾರಿತೋಪಿ ಅಭ್ಯೇನಮಾಶು ಆಗಾತ್, ಹೆಂಡತಿ ತಡಿತಾ ಇದ್ರು ಕೂಡ, ಹೆಂಡತಿಯಾದಂತಹ ತಾರೆ ತಡಿತಾ ಇದ್ರು ಕೂಡ ತಾನೇನ್ ಮಾಡಿದ, ಮುಂದೆ ಬಂದ. ದಯಿತ ಅಂದ್ರೆ ಹೆಂಡತಿ ಅಂತ. ಇಲ್ಲಿ ಆಚಾರ್ಯರು ಒಂದು ಪದವನ್ನ ಪ್ರಯೋಗ ಮಾಡಿದ್ದಾರೆ, ದಯಿತ ಪ್ರತಿವಾರಿತೋಪಿ ಅಂತ. ಹೆಂಡತಿ ತಡಿತಾ ಇದ್ರು ಕೂಡ ಹೊರಗಡೆ ಬಂದ. ಹೆಂಡತಿ ಯಾಕೆ ತಡದ್ಲು? ಹೆಂಡತಿ ಯಾವಾಗ ತಡಿಬೇಕಿತ್ತು ಅಂತಂದ್ರೆ, ವಾಲಿ ತುಂಬಾ ದುರ್ಬಲನಾಗಿದ್ದ, ಸುಗ್ರೀವ ಭಾರಿ ಪರಾಕ್ರಮಶಾಲಿಯಾಗಿದ್ದ ಅಂತಂದ್ರೆ ಆವಾಗ ವಾಲಿಗೆ ಸಹಜವಾಗಿ ಸುಗ್ರೀವನಿಂದ ಹೆದರಿಕೆ, ಏನಾದ್ರು ಮಾಡಿಬಿಡ್ತಾನೇನೋ ಅಂತ. ಅವಾಗ ಸಹಜವಾಗಿ ಹೆಂಡತಿಗೆ ಹೆದರಿಕೆ ಆಗತ್ತೆ, ವಾಲಿಗೆ ಏನಾಗುತ್ತೇನೋ ಅಂತ. ಅವಾಗ ತಡೆಯುವಂತಹ ಪ್ರಸಂಗ ಬರುತ್ತೆ. ಇಲ್ಲಿ
ವಾಲಿಯ ಹೆಂಡತಿಯಾದಂತಹ ತಾರೆಗೆ ವಾಲಿ ಎಂತಹ ಮಹಾಪರಾಕ್ರಮಶಾಲಿ ಅಂತಾನೂ ಗೊತ್ತಿದೆ. ಸುಗ್ರೀವ ಅವನು ವಾಲಿಯ ಮುಂದೆ ಅತ್ಯಂತ ದುರ್ಬಲ ಅನ್ನುವಂಥ ವಿಚಾರವು ಕೂಡ ಗೊತ್ತಿದೆ. ಹಾಗಾಗಿ ಸುಗ್ರೀವ ಬಂದಾಗ ಅವಳ್ಯಾಕ್ ತಡದ್ಲು ಅಂತಂದ್ರೆ ಅದಕ್ಕೆ ನಮಗೆ ರಾಮಾಯಣದಲ್ಲಿ ಉತ್ತರ ಸಿಗುತ್ತೆ. ಸುಗ್ರೀವ ಅವನು ವಾಲಿಯನ್ನು ಕಂಡರೆ ತುಂಬಾ ಹೆದರುವಂತಹ ವ್ಯಕ್ತಿ. ಹಾಗೆ ವಾಲಿಯನ್ನು ಕಂಡರೇನೆ ಹೆದರುವಂತಹ ವ್ಯಕ್ತಿ ಇವತ್ತು ಗುಹೆಯ ಹೊರಗಡೆ ಬಂದು ಜೋರಾಗಿ ಗರ್ಜನೆ ಮಾಡ್ತಾ ತಾಕತ್ತಿದ್ರೆ ಯುದ್ಧಕ್ಕೆ ಬಾ ಅಂತ ಕರಿತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಬೇರೆ ಯಾರ್ದೋ ಒಂದು ಸಪೋರ್ಟ್ ಸಿಕ್ಕಿದೆ ಅಂತ ತಾರೆ ಊಹಿಸ್ತಾಳೆ. ಹಾಗಾಗಿ ಗಂಡನಿಗೆ ಹೇಳ್ತಾಳೆ, ಸುಗ್ರೀವ ಇಷ್ಟೆಲ್ಲ ಕಿರ್ಚಾಡ್ತಾ ಇರೋದು ನೋಡಿದ್ರೆ ಸುಗ್ರೀವ ಇಲ್ಲಿ ಒಬ್ಬನೇ ಬಂದಿಲ್ಲ, ಅವನಿಗೆ ಬೇರೆ ಯಾರ್ದೋ ಬಲಿಷ್ಠ ವ್ಯಕ್ತಿಗಳ ಸಹಾಯ ಸಿಕ್ಕಿದೆ. ಹಾಗಾಗಿ ನೀವು ಈ ಯುದ್ಧಕ್ಕೆ ಹೋಗೋದು ಬೇಡ ಅಂತ ಹೆಂಡತಿ ತಡಿತಾಳೆ. ಆಚಾರ್ಯರು ಇಷ್ಟೆಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಒಂದೇ ಪದದಲ್ಲಿ, ದಯಿತ ಪ್ರತಿವಾರಿತ. ಹೆಂಡತಿ ಅವನನ್ನು ತಡೆದರೂ ಕೂಡ ವಾಲಿ ಯುದ್ಧಕ್ಕೆ ಅಂತ ಹೊರಗಡೆ ಹೋಗ್ತಾನೆ ಅಂತ ಇಷ್ಟು ವಿಚಾರವನ್ನ ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ತನ್ಮುಷ್ಟಿಭಿಃ ಪ್ರತಿಹತಃ ಪ್ರಯಯಾವಶಕ್ತಃ ಸುಗ್ರೀವ ಆಶು ರಘುಪೋಪಿ ಹಿ ಧರ್ಮಮೀಕ್ಷನ್ ನೈನಂ ಜಘಾನ ವಿದಿತಾಖಿಲ ಲೋಕಚೇಷ್ಟಃ ಪೇನಂ ಸಹಾ ಸ ಆಹಯುಧಿ ವಾಂ ನಮಯಾ ವಿವಿಕ್ತೌ. ಪದಚ್ಛೇದ. ತನ್ಮುಷ್ಟಿಭಿಃ ಪ್ರತಿಹತಃ ಪ್ರಯಯೌ ಅಶಕ್ತಃ ಸುಗ್ರೀವಃ ಆಶು ರಘುಪಃ ಅಪಿ ಹಿ ಧರ್ಮಂ ಈಕ್ಷನ್ ನ ಏನಂ ಜಘಾನ ವಿದಿತಾಖಿಲ ಲೋಕಚೇಷ್ಟಃ ಅಪಿ ಏನಂ ಸಹ ಆಹ ಯುಧಿ ವಾಂ ನ ಮಯಾ ವಿವಿಕ್ತೌ. ಸರಿ, ಯುದ್ಧ ಪ್ರಾರಂಭ ಆಯಿತು. ಇಬ್ಬರೂ ಮಹಾಪರಾಕ್ರಮಶಾಲಿಗಳು, ಅದರಲ್ಲಿ ಸ್ವಲ್ಪ ವಾಲಿ ಜಾಸ್ತಿ ಪರಾಕ್ರಮಶಾಲಿ. ತನ್ಮುಷ್ಟಿಭಿಃ ಪ್ರತಿಹತಃ ಪ್ರಯಯ ವಶಕ್ತಃ. ಜೋರಾಗಿ ಯುದ್ಧ ಪ್ರಾರಂಭ ಆಯಿತು. ಸುಗ್ರೀವ ಏನ್ ಅನ್ಕೊಂಡಿದ್ದ, ನಾನು ಯುದ್ಧ ಪ್ರಾರಂಭ ಮಾಡಿದ್ರೆ ಸಾಕು ರಾಮ ಬಾಣ ಬಿಟ್ಟು ವಾಲಿಯನ್ನು ಕೊಂದು ಬಿಡ್ತಾನೆ ಅಂತ. ಆದರೆ ಆಗಿದ್ದೇ ಉಲ್ಟಾ. ಅಲ್ಲಿ ಯುದ್ಧ ನಡೀತು. ವಾಲಿ ಚೆನ್ನಾಗಿ ಹಿಗ್ಗ ಮುಗ್ಗವನನ್ನ ತನ್ಮುಷ್ಟಿಭಿಃ ಪ್ರತಿಹತಃ ಚೆನ್ನಾಗಿ ಹೊಡೆದಾಕಿ ಬಿಟ್ಟ. ಸುಗ್ರೀವ ಹಿಂದೆನೆ ಹೇಳಿದಂತೆ ವಾಲಿಗಿಂತ ಸ್ವಲ್ಪ ದುರ್ಬಲ. ಹಾಗಾಗಿ ಪ್ರಯಯವು ಅಶಕ್ತ, ಅವನಿಗೆ ಶಕ್ತಿ ಎಲ್ಲ ಹೋಗಿಬಿಡ್ತು. ಅವನು ತಾನೇ ಮಾಡಿಬಿಟ್ಟ, ವಾಪಸ್ ಹಿಂದಕ್ಕೆ ಬಂದುಬಿಟ್ಟ. ವಾಲಿ ತಾನೇ ಗೆದ್ದೆ ಅಂತ ತನ್ನ ಅರಮನೆಗೆ ಎಲ್ಲ ಹೋಗಿ ಹೇಳ್ಕೊಂಡ. ಇಷ್ಟೆಲ್ಲ ಆಯಿತು. ಈ ಸಂದರ್ಭದಲ್ಲಿ ರಾಮದೇವರು ಬಾಣ ಹೊಡಿಲಿಲ್ಲ ವಾಲಿಗೆ. ಯಾಕೆ ಹೊಡಿಲಿಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ, ಧರ್ಮಂ ಈಕ್ಷಂ ನೈನಂ ಜಗಾನ ವಿದಿತಾಖಿಲ ಲೋಕಚೇಷ್ಟಃ ಅಂತ. ವಾಸ್ತವಿಕವಾಗಿ ಮುಂದೆ ಹೇಳ್ತಾರೆ, ಅಂದ್ರೆ ಸುಗ್ರೀವ ಬಂದು ಕೇಳ್ತಾನೆ, ಅಲ್ಲ ರಾಮ, ನಾನ್ ನಿನ್ನ ನಂಬ್ಕೊಂಡು ಯುದ್ಧಕ್ಕೆ ಅಂತ ಹೋದ್ರೆ ನಿನ್ನ ಏನ್ ಹೊಡಿಲೇ ಇಲ್ಲ, ವಾಲಿಗೆ ಹೊಡಿಲೇ ಇಲ್ಲ ಬಾಣವನ್ನ, ಹೊರತು ನಾನೇ ಹೊಡ್ಸ್ಕೊಂಡು ಮುಖ ಎಲ್ಲ ರಕ್ತ ಸೋರ್ತಾ ಇದೆ ನೋಡು ನನಗೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತಾನೆ. ಆವಾಗ ರಾಮದೇವರು ಹೇಳ್ತಾರೆ, ವಾಮ್ ಅಂದ್ರೆ ನಿಮ್ಮನ್ನ, ವಿವಿಕ್ತೌ ನ ಮಯಾ ನ ಅಂತ. ನೀವಿಬ್ಬರನ್ನು ನೀನ್ಯಾರು ವಾಲಿ ಯಾರು ಅಂತ ನನಗೆ ಗುರುತಿಸಲಿಕ್ಕಾಗ್ಲಿಲ್ಲ. ವಿವಿಕ್ತವು, ನಿಮ್ಮಿಬ್ಬರಲ್ಲಿ ನನಗೆ ಭೇದವನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ. ನೀವಿಬ್ಬರು ಕೂಡ ನೋಡ್ಲಿಕ್ಕೆ ಒಂದೇ ತರ ಇದ್ದೀರಿ. ಹಾಗಾಗಿ ನೀವಿಬ್ಬರು ಯುದ್ಧ ಮಾಡಿದ್ರೆ ವಾಲಿ ಯಾರು ನನಗೆ ಗೊತ್ತಾಗಲಿಲ್ಲ ಎಂಬುದಾಗಿ ರಾಮದೇವರು ಹೇಳ್ತಾ ಇದ್ದಾರೆ. ಹಾಗಾದರೆ ರಾಮದೇವರಿಗೆ ಗೊತ್ತಿಲ್ವಾ ವಾಲಿ ಯಾರು ಸುಗ್ರೀವ ಯಾರು? ವಾಲಿ ಆಗದೆ ಹೋದ್ರು ಕೂಡ ಹೊಡೆಸ್ಕೊಳ್ಳೋದು ನೋಡಿದ್ರೆ ಗೊತ್ತಾಗುತ್ತೆ, ಹೊಡಿತಾ ಇರೋನು ವಾಲಿ, ಹೊಡೆಸ್ಕೊಳ್ತಾ ಇರೋನು ಸುಗ್ರೀವ ಅಂತ. ಹಾಗಾದ್ರೆ ಇದು ರಾಮದೇವರಿಗೆ ಗೊತ್ತಾಗ್ಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ.
ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ವಿದಿತಾಖಿಲ ಲೋಕಚೇಷ್ಟ, ಇಡೀ ಜಗತ್ತು ಏನ್ ಮಾಡುತ್ತೆ ಎನ್ನುವಂತ ವಿಚಾರ ರಾಮದೇವರಿಗೆ ಗೊತ್ತಿದೆ. ಎಲ್ಲ ಲೋಕದ ಚೇಷ್ಟೆಯು ಕೂಡ ರಾಮದೇವರಿಗೆ ಗೊತ್ತಿದೆ. ಹಾಗಿದ್ದರೂ ಕೂಡ ಧರ್ಮಮೀಕ್ಷನ್, ಯಾವುದು ಧರ್ಮ ಅಂತ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ರಾಮದೇವರು ಏನ್ ಮಾಡಿದರು, ವಾಲಿಯನ್ನು ಸಂಹಾರ ಮಾಡಲಿಲ್ಲ. ನ ಏನಂ ಜಘಾನ, ವಾಲಿಯನ್ನು ರಾಮದೇವರು ಧರ್ಮ ಸಂಹಾರ ಮಾಡಲಿಲ್ಲ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಸೌಭ್ರಾತ್ರಮೇಶ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗಸಂ ಅಥಾಗ್ರಜನಿಂ ಹನಿಷ್ಯೆ ದೀರ್ಘ ಸಹೋದರಗತೋ ನ ಭವೇದ್ಧಿ ಕೋಪೋ ದೀರ್ಘೋಪಿ ಕಾರಣಮೃತಂ ವಿನಿವರ್ತತೆ ಚ. ಪದಚ್ಛೇದ. ಸೌಭ್ರಾತ್ರಂ ಏಷಃ ಯದಿ ವಾಂಛತಿ ವಾಲಿನಾ ಏವ ನ ಅಹಂ ನಿರಾಗಸಂ ಅಥ ಅಗ್ರಜನಿಂ ಹನಿಷ್ಯೆ ದೀರ್ಘಃ ಸಹೋದರಗತಃ ನ ಭವೇತ್ ಹಿ ಕೋಪಃ ದೀರ್ಘಃ ಅಪಿ ಕಾರಣಂ ಋತೆ ವಿನಿವರ್ತತೆ ಚ. ಏನು ಧರ್ಮ, ರಾಮದೇವರು ಜಗತ್ತಿಗೆ ಕೊಟ್ಟಂತಹ ಧರ್ಮದ ಸಂದೇಶ ಏನು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ನಾನು ವೇಳೆ ಸೌಭ್ರಾತ್ರಮೇಶ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗಸ ಮಥಾಗ್ರಜ ನಿಮ್ಮ ಹನಿಷ್ಯೆ. ಸಹೋದರರು ಇಬ್ಬರೇನೋ ಬೇರೆಯವರಲ್ಲ, ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿದಂತಹ ಅಣ್ಣ ತಮ್ಮಂದಿರು ವಾಲಿ ಮತ್ತು ಸುಗ್ರೀವ. ಯುದ್ಧ ಮಾಡ್ಬೇಕಾದ್ರೆ ಏನಾದರೂ ಒಂದು ವೇಳೆ ಪರಸ್ಪರ ಇಬ್ಬರಲ್ಲಿ ಇದ್ದಂತಹ ದ್ವೇಷ ಹೋಗಿ ಪ್ರೀತಿ ಬಂದ್ಬಿಡ್ತು. ಸರಿ, ಏನೋ ನಮ್ಮ ಅಣ್ಣ ತಪ್ಪು ಮಾಡಿಬಿಟ್ಟ, ನಂದು ತಪ್ಪಿದೆ, ನಾನು ಮುಚ್ಚಬಾರ್ದಿತ್ತು ಗುಹೆಗೆ ಕಲ್ಲನ್ನ ಅಂತ ಇಬ್ಬರು ಪರಸ್ಪರವಾಗಿ ತಮ್ಮ ದ್ವೇಷವನ್ನು ಮರೆತು ಪ್ರೀತಿಯನ್ನು ಮಾಡ್ಕೊಂಡ್ಬಿಟ್ರೆ, ಅಣ್ಣ ತಮ್ಮಂದಿರ ಪ್ರೀತಿಯನ್ನು ಮತ್ತೆ ಅದು ವಾಪಸ್ ಆಗಿಬಿಟ್ರೆ ಸೌಭ್ರಾತ್ರಂ ಅಂದ್ರೆ ಸೋದರ ಸ್ನೇಹ ಅಂತ. ಸೌಭ್ರಾತ್ರಮೇಶ ಯದಿ ವಾಂಛತಿ ವಾಲಿನೈವ, ಒಂದು ವೇಳೆ ವಾಲಿಯೇ ಒಂದು ತಪ್ಪಾಯ್ತು, ನಾವಿಬ್ಬರು ಮತ್ತೆ ಮೊದಲಂತೆ ಅಣ್ಣ ತಮ್ಮಂದಿರಾಗಿ ಇರೋಣ ಅಂತ ಹೇಳ್ಬಿಟ್ರೆ ಆವಾಗ ಏನಾಗುತ್ತೆ, ನಿರಾಗಸಂ. ಆಗಸ ಅಂದ್ರೆ ತಪ್ಪು, ಅಪರಾಧ. ನಿರಾಗಸ ಅಂದ್ರೆ ನಿರಪರಾಧ. ತಪ್ಪು ಮಾಡದೇ ಇರುವಂತಹ, ತಪ್ಪಾಗದೇ ಇರುವಂತಹ ಅಗ್ರಜನಿ, ಮೊದಲು ಹುಟ್ಟಿದಂತಹ ವಾಲಿಯನ್ನ ನಾನು ಹನಿಷ್ಯೆ, ನಾನು ಕೊಲ್ಲೋದಿಲ್ಲ. ಒಟ್ಟು ತಾತ್ಪರ್ಯ ಏನು ಅಂತಂದ್ರೆ, ವಾಲಿ ಮತ್ತು ಸುಗ್ರೀವರು ಯುದ್ಧ ಮಾಡ್ಬೇಕಾದ್ರೆ ಒಂದು ವೇಳೆ ಏನಾದರೂ ಅಯ್ಯೋ ನಾನು ನಮ್ಮ ಅಣ್ಣನ ಹೊಡಿಬೇಕಾ ಅಂತ ಅಂದುಕೊಂಡು ಬಿಟ್ರೆ ಆವಾಗ ಇಬ್ಬರಲ್ಲೂ ಕೂಡ ಪ್ರೀತಿ ಉಂಟಾಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ನಿರಪರಾಧಿ ಆಗ್ತಾನೆ ವಾಲಿ. ಇವಾಗ ಅವನು ನಿಜವಾಗಿ ಅಪರಾಧಿಯೇನೆ. ಒಂದು ವೇಳೆ ತನ್ನ ಅಪರಾಧವನ್ನು ಒಪ್ಪಿಕೊಂಡು ನಾನು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಸುಗ್ರೀವನ ಹೆಂಡತಿ ನಾವು ಒಪ್ಪಿಸಿ ಬಿಟ್ರೆ ಅವಾಗ ಏನಾಗ್ತಾನೆ, ಅವನು ನಿರಪರಾಧಿ ಆಗ್ತಾನೆ. ಹಾಗಾಗಿ ನಿರಪರಾಧಿ ಆಗ್ತಾನೆ, ಆದ್ರೆ ಅವನನ್ನ ಕೊಲ್ಲೋದಿಲ್ಲ. ಹಾಗಾಗಿ ಒಂದು ವೇಳೆ ಸಹೋದರರಲ್ಲಿ ಪ್ರೀತಿ ಬರುವಂತಹ ಸಾಧ್ಯತೆ ಇರುತ್ತೆ ಅಂತ. ಹೇಗೆ ನಾವು ಅರ್ಜುನನ ಕಥೆಯನ್ನು ಕೇಳ್ತೇವೆ ಮಹಾಭಾರತದಲ್ಲಿ. ಯುದ್ಧ ಎಲ್ಲ ಮಾಡ್ಬೇಕು ಅಂತ ರೆಡಿಯಾಗಿ ಹೋಗಿರ್ತಾನೆ, ಅವ್ರನ್ನ ಕೊಲ್ತೇನೆ ಇವ್ರನ್ನ ಕೊಲ್ತೇನೆ, ಎಲ್ಲ ಕೌರವರ ಸೈನ್ಯವನ್ನ ಚಂಡಾಡಿ ಬಿಡ್ತೇನೆ ಅಂತ ಏನು ಅರ್ಜುನ ಹೋಗಿರ್ತಾನೆ. ಹೋದ ಮೇಲೆ ಎದುರಾಳಿಗಳನ್ನು ನೋಡಿದ್ರೆ ಆಗಿದ್ದೇನು, ಗಾಂಡೀವ ಎಲ್ಲವನ್ನು ಕೂಡ ರಥದಲ್ಲಿ ಬಿಸಾಕಿ ನಾನು ಯುದ್ಧವನ್ನೇ ಮಾಡೋದಿಲ್ಲ ಅಂತ ನಿಂತ್ಕೊಂಡ್ಬಿಟ್ಟ. ಯಾಕೆ? ಅಲ್ಲೊಂದು ಪ್ರೀತಿ ಇರುತ್ತೆ, ಸಹಜವಾದಂತಹ ಬಂಧುಗಳಲ್ಲಿ ಪ್ರೀತಿ ಇರುತ್ತೆ. ಎದುರುಗಡೆ ನಿಂತ್ಕೊಂಡವರು ನನ್ನ ಅಣ್ಣ ತಮ್ಮಂದಿರು, ದುರ್ಯೋಧನಾದಿಗಳು, ವಿದ್ಯೆ ಹೇಳಿಕೊಟ್ಟಂತಹ ಗುರುಗಳಿದ್ದಾರೆ, ದ್ರೋಣಾಚಾರ್ಯರು, ಅವರ ಮಗ ಇದ್ದಾನೆ ಅಶ್ವತ್ಥಾಮಾಚಾರ್ಯರು,
ಸಾಕ್ಷಾತ್ ನಮ್ಮ ಕುರುಕುಲದ ಪಿತಾಮಹರ ಅಂತ ಭೀಷ್ಮಾಚಾರ್ಯರಿದ್ದಾರೆ ಅಂತ ಅವನು ಎಲ್ಲ ಒಂದ್ ಕೂಡ ಬಿಟ್ಬಿಟ್ಟ. ಮತ್ತೆ ಕೊನೆಗೆ ಕೃಷ್ಣನ ಉಪದೇಶದಿಂದ ಎಲ್ಲ ಬದಲಾಯಿತು. ಹೀಗೆ ಯುದ್ಧದಲ್ಲೂ ಕೂಡ ಒಂದು ಭ್ರಾತೃಗಳ ಸ್ನೇಹ, ಸಹೋದರರ ಸ್ನೇಹ ಅದು ಬರುವಂತ ಸಾಧ್ಯತೆ ಇರುತ್ತೆ. ಹಾಗೆ ಜಟಾಯು ಮತ್ತು ಸಂಪಾತಿ ಅವರಿಬ್ಬರು ಕೂಡ ಸ್ಪರ್ಧೆಗೆ ಅಂತ ಸೂರ್ಯನ ಹತ್ರ ಹೋಗ್ತಾ ಇದ್ರು, ಯಾರು ಸೂರ್ಯನನ್ನು ಬೇಗ ಮುಡ್ತಾರೆ ಅಂತ. ಆ ಸಂದರ್ಭದಲ್ಲಿ ಪಾಪ ಜಟಾಯು ಸುಳ್ಳಿಕ್ ಶುರು ಮಾಡಿತು. ಜಟಾಯುನು ಚಿಕ್ಕವನು. ಆವಾಗ ಸಂಪಾತಿ ತನ್ನ ರೆಕ್ಕೆಗಳನ್ನ ಅವನ ಮೇಲೆ ಹೊಚ್ಚಿ ಜಟಾಯುವನ್ನು ಕಾಪಾಡಿದ. ತನ್ನ ರೆಕ್ಕೆ ಸುಟ್ಟುಕೊಂಡ. ಅಲ್ಲಿ ಹೋಗಿದ್ದ್ಯಾಕೆ ವಾಸ್ತವಿಕವಾಗಿ ಅದೊಂಥರ ಸ್ಪರ್ಧೆಯೇನೆ. ಗೆಲ್ಲಬೇಕು, ತಾನು ಗೆಲ್ಬೇಕು ಅಂತ ಸಂಪಾತಿಗ ಆಸೆ ಸಹಜವಾಗಿ, ತಾನು ಗೆಲ್ಬೇಕು ಅಂತ ಜಟಾಯುವಿಗೆ ಆಸೆ ಸಹಜವಾಗಿ. ಆದರೆ ಜಟಾಯುವಿಗೆ ಯಾವಾಗ ತೊಂದರೆ ಆಯ್ತು ಆವಾಗ ಸಂಪಾತಿ ಏನ್ ಮಾಡಿದ, ಇದು ಸ್ಪರ್ಧೆ ಅನ್ನೋದನ್ನು ಕೂಡ ಮರೆತು ಸಹೋದರರ ಸ್ನೇಹವನ್ನು ವ್ಯಕ್ತಪಡಿಸಿದ. ಹಾಗೆ ಇಲ್ಲೂ ಕೂಡ ಆಗಬಹುದೇನು ಅಂತ ರಾಮದೇವರು ಬಿಟ್ಟರು ಅಂತ. ಯಾಕೆ ಅಂತಂದ್ರೆ ದೀರ್ಘ ಸಹೋದರಗತಃ ನಭವೇದ್ಧಿ ಕೋಪಃ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಬಂದಂತಹ ಕೋಪ, ಮನಸ್ತಾಪ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ. ಯಾಕೆಂದ್ರೆ ಒಂದೇ ಕರುಳಿನ ಬಳ್ಳಿಗಳವರಿಬ್ಬರು ಕೂಡ. ಹಾಗಾಗಿ ಆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಬಂದಂತಹ ಕೋಪ, ಜಗಳ, ಮನಸ್ತಾಪ ಅದು ಜಾಸ್ತಿ ಕಾಲ ಉಳಿಯೋದಿಲ್ಲ, ಸ್ವಲ್ಪ ಕಾಲಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ದೀರ್ಘೋಪಿ ಕಾರಣಮೃತೆ ನಿವರ್ತತೆ ಚ. ಸರಿ, ಲಾಂಗ್ ಟರ್ಮ್ ಅಲ್ಲಿ ಇದ್ರೂ ಕೂಡ, ತುಂಬಾ ವರ್ಷಗಳ ಕಾಲ ಇದ್ರೂ ಕೂಡ ಕೆಲವೊಮ್ಮೆ ತನ್ನಷ್ಟಕ್ಕೆ ತಾನೇ ಕ್ಲಿಯರ್ ಆಗಿಬಿಡುತ್ತೆ. ಅದಕ್ಕೇನೋ ಒಂದು ದೊಡ್ಡ ಕಾರಣ ಬೇಕು ಅಂತಿಲ್ಲ. ಕಾರಣ ಇಲ್ಲದೆ ಇದ್ರೂ ಕೂಡ ಆ ಜಗಳ ಶಾಂತವಾಗಿ ಬಿಡುತ್ತೆ. ಇಬ್ಬರಲ್ಲೂ ಮತ್ತು ಸಹೋದರರ ಸ್ನೇಹ ಮತ್ತೆ ಚಿಗುರೊಡೆಯುತ್ತೆ. ಹೀಗೆ ಒಂದೋ ದೀರ್ಘಕಾಲ ಇರೋದೇ ಇಲ್ಲ, ಇದ್ದರೂ ಕೂಡ ಅದು ಕ್ಲಿಯರ್ ಆಗೋದಕ್ಕೆ ಕಾರಣ ಬೇಕು ಅಂತಿಲ್ಲ. ಹಾಗಾಗಿ ಈ ಒಂದು ಧರ್ಮವನ್ನ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ರಾಮದೇವರು ಏನ್ ಮಾಡಿದ್ರು, ಒಂದು ವೇಳೆ ಸುಗ್ರೀವ ಮತ್ತು ವಾಲಿ ಒಂದಾಗಬಹುದೇನೋ ಅನ್ನುವಂತ ಕಾರಣಕ್ಕೋಸ್ಕರ ಅವರಿಬ್ಬರನ್ನು ವಾಲಿಯನ್ನು ಸಂಹಾರ ಮಾಡದೆ ಹಾಗೆ ಬಿಟ್ಟರು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮತ್ತೆ ಇದೇ ವಿಚಾರದ ಬಗ್ಗೆ, ಅಂದ್ರೆ ಅಣ್ಣ ತಮ್ಮಂದಿರ ಜಗಳ, ಬಂಧು ಬಾಂಧವರ ಜಗಳ, ಆ ಸಂದರ್ಭದಲ್ಲಿ ಹೋಗಿ ಮೂರನೇ ವ್ಯಕ್ತಿ ಮೂಗು ತೋರಿಸಬಾರ್ದು, ಹೀಗೆ ಅನೇಕ ವಿಚಾರಗಳನ್ನ ಮುಂದಿನ 2 ಶ್ಲೋಕಗಳಲ್ಲಿ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ವಿಚಾರವನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ